ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಎಲ್ರಿಗೂ ಇವತ್ತಿನ ಭಾನುವಾರದ ಟೆಕ್ ನ್ಯೂಸ್ಗೆ ಸ್ವಾಗತ. ಪ್ರತಿ ವಾರದಂತೆ ಈ ವಾರ ಕೂಡ ಕೆಲವೊಂದು ಇಂಟ್ರೆಸ್ಟಿಂಗ್ ಟೆಕ್ ನ್ಯೂಸ್ ಎಲ್ಲ ಇದೆ. ಇವತ್ತಿನ ಮೊದಲ ಟೆಕ್ ನ್ಯೂಸ್ ಬಂದ್ಬಿಟ್ಟು ನಮ್ಮ ಗೌರ್ಮೆಂಟ್ನವರು ಒಂದು ಹೊಸ ಆಧಾರ್ ಅಪ್ಲಿಕೇಶನ್ನ ಲಾಂಚ್ ಮಾಡಿದ್ದಾರೆ. ಇಷ್ಟು ದಿನ ನೀವು ಯಾವುದೆಲ್ಲ ವಿಷಯಗಳಿಗೆ ಫಿಸಿಕಲ್ ಆಧಾರ್ ಕಾರ್ಡನ್ನು ಸಬ್ಮಿಟ್ ಮಾಡುವಂಥ ಅವಶ್ಯಕತೆ ಇತ್ತು. ಫಾರ್ ಎಕ್ಸಾಂಪಲ್, ಈ ಹೋಟೆಲ್ನವರು ಮತ್ತು ಸಿಮ್ಮನ್ನು ಮಾರುವಂಥ ಅಂಗಡಿನವರು ಒಂದು QR ಕೋಡನ್ನು ಇಟ್ಟಿರ್ತಾರೆ, ಆಯಿತಾ. ನಾವು ಈ ಹೊಸ ಅಪ್ಲಿಕೇಶನ್ ಓಪನ್ ಮಾಡಿ ಅದು ಫೇಸ್ ಅನ್ಲಾಕಿಂದ ಬೇಕಾದರೂ ವೆರಿಫೈ ಮಾಡ್ಬೋದು ಮತ್ತು ಫಿಂಗರ್ ಪ್ರಿಂಟಿಂದ ಬೇಕಾದರೂ ವೆರಿಫೈ ಮಾಡ್ಬೋದು. ನಾವು ಆ ಒಂದು QR ಕೋಡನ್ನು ನಾವು ಸ್ಕ್ಯಾನ್ ಮಾಡಿದ್ರೆ ಸಾಕು, ನಮಗೆ ಕೇಳುತ್ತೆ ಆ ಒಂದು ಅಪ್ಲಿಕೇಶನ್ನಲ್ಲಿ ನಾವು ನಮ್ಮ ಯಾವ ಇನ್ಫಾರ್ಮೇಷನ್ನ ಅವರ ಬಳಿ ಶೇರ್ ಮಾಡೋದಕ್ಕೆ ಇಷ್ಟಪಡ್ತೀವಿ ಅಂತ. ಅಂದರೆ ನಾವು ಹೋಟೆಲ್ ಬುಕ್ ಮಾಡಬೇಕಾದ್ರೆ ಅವ್ರಿಗೆ ಯಾವ ಇನ್ಫಾರ್ಮೇಷನ್ ಶೇರ್ ಮಾಡಬೇಕು, ಹೆಸರು ಶೇರ್ ಮಾಡಬೇಕಾ, ಮೊಬೈಲ್ ನಂಬರ್ ಶೇರ್ ಮಾಡಬೇಕಾ ಅಥವಾ ಡೇಟ್ ಆಫ್ ಬರ್ತ್ ಶೇರ್ ಮಾಡಬೇಕಾ, ನಾವು ಚೂಸ್ ಮಾಡಿ ಆಧಾರ್ನ ಯಾವ ಡೀಟೇಲ್ಸ್ ಶೇರ್ ಮಾಡಬೇಕು ಅಂತ ಡಿಸೈಡ್ ಮಾಡ್ಬೋದು, ಆಯಿತಾ. ಬೆಂಕಿ ಅಪ್ಲಿಕೇಶನ್ನು. ನೆಕ್ಸ್ಟಿಂದ ಫಿಸಿಕಲ್ ಆಧಾರ್ ಕಾರ್ಡ್ನ ಅವಶ್ಯಕತೆನೇ ಇರಲ್ಲ ಅಂತ ಕಾಣುತ್ತೆ, ಆಯಿತಾ. ನೋಡೋಣ, ಆಯಿತಾ. ಜೊತೆಗೆ ಇದಕ್ಕೆ ಫೇಸ್ ID ಎಲ್ಲ ಆಗ್ತಿರೋದ್ರಿಂದ ಮೋಸ್ಟ್ಲಿ ಗೌರ್ಮೆಂಟ್ನವ್ರು ಇದನ್ನು ಯೂಸ್ ಮಾಡ್ಕೊಂಡು ನಮ್ಮ ಫೇಸ್ ಡಾಟಾವನ್ನು ಕೂಡ ಸ್ಟೋರ್ ಮಾಡ್ಕೊಳ್ಳೋ ಸಾಧ್ಯತೆ ಇರುತ್ತೆ. ಅದೊಂದು ನೆಗೆಟಿವ್ ಪಾಯಿಂಟ್ ಆಗಬಹುದೇನೋ. ಒಟ್ಟಿಗೆ ಇಂಟ್ರೆಸ್ಟಿಂಗ್ ಆಗಿದೆ ಅಪ್ಲಿಕೇಶನ್ನು. ನೋಡೋಣ ಯಾವ ರೀತಿ ಇಂಪ್ಲಿಮೆಂಟ್ ಆಗುತ್ತೆ ಅಂತ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ನಮ್ಮ ಗೌರ್ಮೆಂಟ್ನವರು ಮತ್ತೊಮ್ಮೆ ರಫೇಲ್ ಏರ್ಕ್ರಾಫ್ಟನ್ನು ಪರ್ಚೇಸ್ ಮಾಡ್ತಾ ಇದ್ದಾರೆ ಫ್ರಾನ್ಸಿಂದ. ಟೋಟಲ್ 26 ರಫೇಲ್ ಮೆರೈನ್ ಏರ್ಕ್ರಾಫ್ಟ್ಸ್ ಅಂತೆ. ಸೊ ಇದನ್ನು ನಮ್ಮ ಇಂಡಿಯನ್ ನೇವಿಗೋಸ್ಕರ ಪರ್ಚೇಸ್ ಮಾಡ್ತಿರೋದು. ಇದಕ್ಕಿಂತ ಮುಂಚೆ ಏರ್ಫೋರ್ಸ್ನವರು ಕೂಡ ಇದನ್ನು ಪರ್ಚೇಸ್ ಮಾಡಿದರು. ಸುಮಾರು 63,000 ಕೋಟಿ ದುಡ್ಡನ್ನು ಕೊಟ್ಟು 26 ರಫೇಲ್ ಫೈಟರ್ ಏರ್ಕ್ರಾಫ್ಟನ್ನು ಪರ್ಚೇಸ್ ಮಾಡ್ತಾಯಿದ್ದಾರೆ. ಒಂದಕ್ಕೆ ಹತ್ತತ್ರ 2,400 ಕೋಟಿ ಆಯಿತು. ಒಂದು ಪ್ಲೇನಿಗೆ 2,400 ಕೋಟಿ ಅಂದರೆ ಯೋಚನೆ ಮಾಡ್ಕೊಳ್ಳಿ, ಯಪ್ಪ. ನಮ್ಮ ದೇಶದಲ್ಲಿ ತುಂಬ ಕಷ್ಟ ಇದೆ ಈ ಒಂದು ಇದರಲ್ಲಿ. ಅಂದರೆ ಇಲ್ಲಿನ ಜನಗಳಿಗೇ ಸರಿಯಾಗಿ ಎಜುಕೇಷನ್ ಕೊಡೋಕ್ಕಾಗ್ತಿಲ್ಲ, ಫ್ರೀ ಹಾಸ್ಪಿಟಲ್ಗಳು ನೀಡೋಕ್ಕಾಗ್ತಿಲ್ಲ, ಮೆಡಿಸಿನ್ ಕೊಡೋಕ್ಕಾಗ್ತಿಲ್ಲ. ಇದರ ನಡುವೆ ಇದಕ್ಕೆ ಇಷ್ಟೊಂದು ಸ್ಪೆಂಡ್ ಮಾಡಬೇಕಾ ಅಂತಲೂ ಕೂಡ ಎಲ್ಲ ಒಂದು ಕಡೆ ಅನಿಸುತ್ತೆ. ಬಟ್ ಸುತ್ತಮುತ್ತ ಇರುವಂಥ ಶತ್ರು ದೇಶಗಳು ನೋಡಿಕೊಂಡ್ರೆ ಬೇಕು ಅಂತಲೂ ಕೂಡ ಅನಿಸುತ್ತೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಇನ್ಸ್ಟಾಗ್ರಾಮ್ನಲ್ಲಿ ಒಂದು ಹೊಸ ರೀಲ್ ಫೀಚರ್ ಬರ್ತಾ ಇದೆ, ಆಯಿತಾ. ನೀವು ಶೇರ್ ಮಾಡುವಂಥ ರೀಲ್ಗೆ ಪಾಸ್ವರ್ಡ್ ಹಾಕ್ಬೋದು. ನೀವು ಶೇರ್ ಮಾಡೋ ರೀಲ್ಗೆ ಪಾಸ್ವರ್ಡು, ಯಾರ ಹತ್ರ ಆ ಪಾಸ್ವರ್ಡ್ ಇರುತ್ತೆ ಅವರು ಮಾತ್ರ ಒಂದು ರೀಲ್ನ ನೋಡೋಕ್ಕೆ ಸಾಧ್ಯ. ಆ ಒಂದು ಸ್ಕ್ರೀನ್ಶಾಟ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಎಂಟರ್ ಸೀಕ್ರೆಟ್ ಕೋಡ್ ಅಂತ. ಯಾರಿಗೆಲ್ಲ ನೀವು ಸೀಕ್ರೆಟ್ ಕೋಡ್ ಕೊಟ್ಟಿರ್ತೀರ ಅವರು ಮಾತ್ರ ಇದನ್ನು ಅನ್ಲಾಕ್ ಮಾಡಿ ನೋಡುವಂಥ ರೀಲು. ಇದು ಕ್ರಿಯೇಟರ್ಗಳಿಗೆ, ಬಿಸ್ನೆಸ್ಗಳಿಗೆ ನಂಗೆ ಅನ್ನಿಸ್ದಂಗೆ ತುಂಬ ಹೆಲ್ಪ್ ಆಗಬಹುದು. ನೋಡೋಣ ಯಾವ ರೀತಿ ಇಂಪ್ಲಿಮೆಂಟ್ ಆಗುತ್ತಿದ್ದು ಅಂತ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಗೂಗಲ್ನವ್ರದ್ದು ಪಿಕ್ಸೆಲ್ ವಾಚ್ ಏನಿದೆ ಅದು ಲೈ ಡಿಟೆಕ್ಟರ್ ರೀತಿ ಕೆಲಸವನ್ನು ಮಾಡುತ್ತಂತೆ. ಲೈ ಡಿಟೆಕ್ಟರ್ ಅಂದರೆ ನೀವು ಸುಳ್ಳನ್ನು ಹೇಳ್ತೀರ ನಿಜ ಹೇಳ್ತೀರಾ ಅಂತ ಅಲ್ಲ. ನೀವು ಫೋನಲ್ಲಿ ಮಾತನಾಡ್ತಿರ್ಬೇಕಾದ್ರೆ ಅವ್ರೇನಾದರೂ ಸ್ಕ್ಯಾಮರ್ಸ್ಗಳಾಗಿದ್ದರೆ ಅವರು ಮಾತನಾಡುವಂಥ ಶೈಲಿಯನ್ನು, ಅದು ಇಂಗ್ಲೀಷ್ ಆಗಿರಬೇಕು, ಸದ್ಯಕ್ಕೆ ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ಮಾತ್ರ ಇರೋದು, ಅದನ್ನು ಡಿಟೆಕ್ಟ್ ಮಾಡಿ ಅವರು ಸ್ಕ್ಯಾಮ್ ಮಾಡ್ತಾ ಇದ್ದಾರಾ ಏನು ಅಂತ ನಿಮಗೆ ನೋಟಿಫಿಕೇಷನ್ ಮುಖಾಂತರ ವಾರ್ನಿಂಗ್ ಕೊಡುತ್ತಂತೆ 2 ನಿಮಿಷಕ್ಕೊಂದ್ಸಲ. ಸೊ ಹೆವಿ ಇಂಟ್ರೆಸ್ಟಿಂಗ್ ಆಗಿರುವಂಥ ಫೀಚರ್ ಇದು. ಪಿಕ್ಸೆಲ್ ವಾಚ್ 2 ಮತ್ತು ಪಿಕ್ಸೆಲ್ ವಾಚ್ 3 ಎರಡಕ್ಕೂ ಸಹ ಬರ್ತಾ ಇದೆ. ಸೊ ವೈಬ್ರೇಷನ್ ಮುಖಾಂತರ ನಿಮಗೆ ತಿಳಿಸ್ಕೊಡುತ್ತೆ. ಸೂಪರ್ ಆಗಿದೆ ಫೀಚರು. ಎಲ್ಲ ಫೋನ್ಗಳಿಗೂ ಎಲ್ಲ ವಾಚ್ಗಳಿಗೂ ಈ ಫೀಚರ್ ಬರಬೇಕು. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು iPhone 17 Pro ಏನು ಲಾಂಚ್ ಆಗುತ್ತೆ ನೆಕ್ಸ್ಟು, ಅದರಲ್ಲಿ ಡ್ಯುಯಲ್ ಕ್ಯಾಮ್ರಾ ರೆಕಾರ್ಡಿಂಗ್ ಆಪ್ಷನ್, ಸೈಮಲ್ಟೇನಿಯಸ್ ಆಗಿ 2 ಕ್ಯಾಮ್ರಾಗಳಿಂದ ರೆಕಾರ್ಡ್ ಮಾಡುವಂಥ ಫೀಚರ್. ಆಲ್ರೆಡಿ ಆ್ಯಂಡ್ರಾಯ್ಡಲ್ಲಿ ಯಾವುದೋ ಕಾಲದಿಂದಲೇ ಇದೆ ಡೈರೆಕ್ಟರ್ ಮೋಡ್ ಅಂತ. ಅಂದರೆ ಸೆಲ್ಫಿ ಕ್ಯಾಮ್ರಾ ಮತ್ತು ರೇರ್ ಕ್ಯಾಮ್ರಾ ಎರಡರಲ್ಲೂ ಒಟ್ಟಿಗೆ ರೆಕಾರ್ಡ್ ಮಾಡ್ಬೋದಲ್ವ, ಪಿಕ್ಚರ್ ಇನ್ ಪಿಕ್ಚರ್ ರೆಕಾರ್ಡ್ ಆಗುತ್ತಲ್ವ. ಆ ಫೀಚರು ನೆಕ್ಸ್ಟ್ ವರ್ಷ ಐಫೋನಿಗೆ ಬರೋ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ ಇವರು. ಮೋಸ್ಟ್ಲಿ ಆ್ಯಂಡ್ರಾಯ್ಡಿಗೆ 5 ವರ್ಷ ಮುಂಚೆನೇ ಬಂದಿತ್ತಾ ಅಂತ. ನೆಕ್ಸ್ಟ್ ಅದನ್ನೇ ದೊಡ್ಡ ಫೀಚರ್ ಅಂತ ನೆಕ್ಸ್ಟ್ ಲಾಂಚ್ ಮಾಡ್ತಾರೆ ನೋಡಿ ಐಫೋನ್ನ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಬಗಲ್ಪುರ್ ಅನ್ನುವಂಥ ಒಂದು ಊರಲ್ಲಿ ಯಾರೋ ಒಬ್ಬ ಕಳ್ಳ ಟ್ರೈನಿಂದ ಫೋನ್ ಕಿತ್ಕೊಳ್ಳೋಕೆ ಹೋಗೋವನೇ, ಆಯಿತಾ. ಏನಾಗ್ಬಿಟ್ಟಿದೆ, ಒಳಗಡೆ ಇದ್ದವನು ಬುದ್ಧಿವಂತ, ಅವ್ನ ಕೈ ಹಾಕಿದಾಗ ಅವ್ನ ಕೈ ಹಿಡ್ಕೊಂಬಿಟ್ಟವನೇ. ತೋರಿಸ್ತಾ ಇದ್ದೀನಿ ನೋಡಿ ಆ ವಿಡಿಯೋನ. ಹಂಗೆ ಡ್ರ್ಯಾಗ್ ಮಾಡ್ಕೊಂಡು ಹೋಗೋರೆ 1 ಕಿಲೋಮೀಟ್ರು ಟ್ರೈನಲ್ಲಿ ಡ್ರ್ಯಾಗ್ ಮಾಡ್ಕೊಂಡು ಹೋಗಿರೋದವನ್ನ. ತಲೆ ಕೊಟ್ಟವ್ರೆ ಹೋಗೋ ಟ್ರೈನಲ್ಲೇ. 1 ಕಿಲೋಮೀಟ್ರ್ ಆದ್ಮೇಲೆ ಮೋಸ್ಟ್ಲಿ ಕೈ ಬಿಟ್ರ ಅಂತೇನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಅಣ್ತಮ್ಮ ಬದುಕೊಂಡವನೇ. ಯಪ್ಪ, ಯಾಕೆ ಬೇಕು ಗುರು, ಕೊಡ್ಬೇಕು ಇನ್ನೊಂದು 2 ಅವನಿಗೆ.
ಹಿಂಗೆ ಎಷ್ಟು ಜನದ ಕಿತ್ತವರ ಗೊತ್ತಿಲ್ಲ ಮೊಬೈಲ್ನ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಟಾಟಾ ಮೋಟಾರ್ಸ್ ಇದೀಗ ನಮ್ಮ ದೇಶದ 2ನೇ ಅತಿ ದೊಡ್ಡ ಕಾರ್ ಕಂಪನಿ. ಹುಂಡೈ ಮತ್ತು ಮಹೀಂದ್ರನ ಬೀಟ್ ಮಾಡಿ ಸೆಕೆಂಡ್ ಸ್ಪಾಟಿಗೆ ಬಂದಿದ್ದಾರೆ. ಫಸ್ಟ್ ಸ್ಪಾಟಲ್ಲಿ ಆಬ್ವಿಯಸ್ಲಿ ಮಾರುತಿ ಸುಜುಕಿ ಇರುತ್ತೆ. ಅದಾದಮೇಲೆ ಇದೀಗ ಟಾಟಾ ಮೋಟಾರ್ಸ್, ನಂತರ ಹ್ಯುಂಡೈ, ನಂತರ ಮಹೀಂದ್ರ. ಸೂಪರ್ ವಿಷಯಗಳು. ನಮ್ಮ ದೇಶದ್ದು ಬ್ರ್ಯಾಂಡು ಟಾಪ್ಗೆ ಹೋಗ್ತಾ ಇದೆ. ಅದನ್ನು ಬಿಟ್ಟರೆ ನೋಡಿ ಎಲ್ಲ ನಮ್ಮ ದೇಶದವೇ. ಹ್ಯುಂಡೈ ಬಿಟ್ಟರೆ ಹ್ಯುಂಡೈ, ಮಾರುತಿ, ಸುಜುಕಿ ಒಂದು ರೀತಿ ನಮ್ಮ ದೇಶದ್ದು, ಮತ್ತು ಸುಜುಕಿ ಜಪಾನ್ ಅಲ್ವಾ. ಸೊ ಎರಡರದ್ದು ಕಾಂಬಿನೇಷನ್. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಥಿಂಗ್ ಅವರು CMF ಫೋನ್ 2 ಸೀರೀಸನ್ನು ಲಾಂಚ್ ಮಾಡ್ತಾ ಇದ್ದಾರೆ. ಮೋಸ್ಟ್ಲಿ CMF ಫೋನ್ 2 ಮತ್ತು CMF ಫೋನ್ 2 Pro ಅಂತ 2 ಫೋನ್ ಲಾಂಚ್ ಆಗಬಹುದು, ಕನ್ಫರ್ಮೇಷನ್ ಇಲ್ಲ. ಸೊ ಈ CMF ಫೋನ್ 2 Pro ಬಾಕ್ಸ್ ಒಳಗೆ ಚಾರ್ಜರ್ ಕೊಡ್ತಾರಂದಪ್ಪ. ಇದೇ ಮೊದಲ ಬಾರಿಗೆ. ಇಲ್ಲಿಯವರೆಗೆ ಲಾಂಚ್ ಆಗಿರುವಂಥ ಯಾವುದೇ ನಥಿಂಗ್ ಫೋನ್ ಬಾಕ್ಸ್ ಒಳಗೆ ಚಾರ್ಜರ್ ಇರಲಿಲ್ಲ. ಸೊ ಫಸ್ಟ್ ಟೈಮ್ ಬಾಕ್ಸ್ ಒಳಗೆ ಚಾರ್ಜರ್ ಆಗ್ತಾರಂತೆ. ಬೆಂಕಿ ವಿಷಯ. ಏಪ್ರಿಲ್ 28ಗೆ ಇದು ಲಾಂಚ್ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ನೋಡೋಣ ಫೋನ್ ಹೆಂಗಿರುತ್ತೆ ಅಂತ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಪೋಕೋದವರು ಪೋಕೋ F7 ಸೀರೀಸನ್ನು ಲಾಂಚ್ ಮಾಡೋದಕ್ಕೆ ರೆಡಿ ಮಾಡ್ಕೋತಾ ಇದ್ದಾರೆ. ಈ ಫೋನಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 8S Gen 4 ಇರುತ್ತಂತ ಹೆವಿ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್. 7000 mAh ಕೆಪಾಸಿಟಿ ಬ್ಯಾಟ್ರಿ ಅಂತ ಹೇಳಲಾಗ್ತಾ ಇದೆ. ಮೋಸ್ಟ್ಲಿ ಇದು ಚೈನಾದಲ್ಲಿ 7000 mAh ಕೆಪಾಸಿಟಿಯಲ್ಲಿ ಲಾಂಚ್ ಆಗ್ಬೋದು, ನಮ್ಮ ದೇಶದಲ್ಲಿ ಗೊತ್ತಿಲ್ಲ. ಮೋಸ್ಟ್ಲಿ 6000ಕ್ಕಾದರೂ ಆಗ್ಬೋದು. ಸ್ವಲ್ಪ ಕಡಿಮೆ ಮಾಡಿ ಲಾಂಚ್ ಮಾಡ್ತಾರೆ ಏನು ಅಂತ ಕ್ಲಾರಿಟಿ ಇಲ್ಲ. ಒಟ್ಟಿಗೆ 7000 mAh ಕೆಪಾಸಿಟಿ ಅಂತ ಗ್ಲೋಬಲ್ಲಾಗಿ ಹೇಳಲಾಗ್ತಾ ಇದೆ. ನೋಡಬೇಕು ಎಷ್ಟಕ್ಕೆ ಲಾಂಚ್ ಮಾಡ್ತಾರೆ ಅಂತ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಇನ್ಫಿನಿಕ್ಸ್ ಅವರು ಇನ್ಫಿನಿಕ್ಸ್ ನೋಟ್ 50S 5G ಅಂದ್ಬಿಟ್ಟು ಒಂದು ಹೊಸ ಫೋನ್ ಲಾಂಚ್ ಮಾಡ್ತಾ ಇದ್ದಾರೆ. ಫ್ಲಿಪ್ಕಾರ್ಟಲ್ಲಿ ಲಾಂಚ್ ಆಗ್ತಾ ಇದೆ. ಆ ಫೋನ್ ಕರ್ವ್ ಡಿಸ್ಪ್ಲೇ ಜೊತೆಗಿದೆ, 144 Hz ಇನ್ ರಿಫ್ರೆಶ್ ರೇಟು, ಅಮೋಲೆಡ್ ಡಿಸ್ಪ್ಲೇ, ಯಾವ ಪ್ರೋಸೆಸರ್ ಅಂತ ಗೊತ್ತಿಲ್ಲ. ನೋಡೋದಕ್ಕೆ ಮೊನ್ನೆ ಲಾಂಚ್ ಆದಂಥ ಸೇಮ್ ನೋಟ್ 50 ರೀತಿಯಲ್ಲೇ ಇದೆ ಹಿಂದ್ಗಡೆಯಿಂದ. ಒಟ್ಟಿಗೆ ಕರ್ವ್ ಆಗಿದೆ ಅಷ್ಟೇ, ಆಯಿತಾ. ಫೋನ್ ಒಟ್ಟಿಗೆ ಚೆನ್ನಾಗೇ ಇದೆ ಗುರು, ನಾಟ್ ಬೇಡ ಅಂತೀನಿ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಸ್ಯಾಮ್ಸಂಗ್ ಅವರು ಗ್ಯಾಲಕ್ಸಿ M56 ಫೋನನ್ನು ಲಾಂಚ್ ಮಾಡ್ತಾ ಇದ್ದಾರೆ. ಏಪ್ರಿಲ್ 17ಕ್ಕೆ ಈ ಫೋನ್ ಲಾಂಚ್ ಆಗ್ತಾ ಇದೆ. ಮೋಸ್ಟ್ಲಿ ಅವ್ರು ನನಗೆ ಈ ಫೋನ್ ಕಳ್ಸೋ ಡೌಟು. ನಿಮಗೆ ಬೇಕು ಅಂದರೆ ಹೇಳಿ ಪರ್ಚೇಸ್ ಮಾಡಿ ಅನ್ಬಾಕ್ಸ್ ಮಾಡ್ತೀನಿ. ಇದು ಸುಮಾರು 30,000 ರೇಂಜಲ್ಲಿ ಲಾಂಚ್ ಆಗಬಹುದಾದಂಥ ಫೋನು. ಅಷ್ಟೊಂದು ಹೋಪ್ಸ್ ಏನೂ ಇಲ್ಲ ನನಗೆ. ನೋಡೋಣ, ಬೇಕು ಅಂದರೆ ಹೇಳಿ ನಾನು ತರಿಸ್ಬಿಟ್ಟು ಅನ್ಬಾಕ್ಸ್ ಮಾಡ್ತೀನಿ. ಇದಿಷ್ಟು ಇವತ್ತಿನ ಟೆಕ್ ನ್ಯೂಸ್. ಐ ಹೋಪ್ ನಿಮಗೆ ಇವತ್ತಿನ ಟೆಕ್ ನ್ಯೂಸಲ್ಲಿ ಕೆಲವೊಂದು ಹೊಸ ವಿಷಯ ತಿಳುವಳಿಕೆ ಸಿಕ್ಕಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ಸನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವೀಡಿಯೋದಲ್ಲಿ.